ಟೈಮ್ ಸರಿಯಾಗಿ ಊಟ ಮಾಡ್ದೆ ಈಗ ಏನೆಲ್ಲ ಆಯ್ತು ನೋಡು. ನಿನ್ನ ಆರೋಗ್ಯನೂ ಹಾಳು, ನಮಗೂ ಗಾಬರಿ ಮಾಡ್ದೆ. ತಗೋ ಕಷಾಯ ಕುಡಿ. 4 ದಿನ ಬರೀ ಅನ್ನ ಮೊಸರು ತಿಂದ್ರೆ ಎಲ್ಲ ಸರಿ ಹೋಗುತ್ತೆ. ಮೊದ್ಲೇ ಸ್ವಲ್ಪ ಕೇರ್ ತಗೊಂಡಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಈಗಿನ ಕಾಲದ ಹುಡುಗರು ನೀವು ಹೇಗಿರ್ಬೇಕು? ಕಲ್ ತಿಂದ್ರು ಕರಗಿಸ್ಕೋಬೇಕು. ನೀವೋ ತೀರ್ಥ ತಗೊಂಡ್ರೆ ಶೀತ, ಆರ್ತಿ ತಗೊಂಡ್ರೆ ಉಷ್ಣ. ಹೋಗಮ್ಮ ಹೋಗು, ರೆಸ್ಟ್ ತಗೋ. ಸಿಂಧು, ಯಾರಂತ ನೋಡಮ್ಮ. ಬನ್ನಿ. ಪರವಾಗಿಲ್ಲ ಪರವಾಗಿಲ್ಲ, ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರಮ್ಮ. ಮೊನ್ನೆ ನೀವು ಮನೆಗೆ ಬಂದಾಗ ನನ್ನ ಹೆಂಡತಿ ನಮ್ಮ ಅತ್ತೆ ಎಲ್ಲ ಹಾಗೆ ನಡ್ಕೋಬಾರ್ದಿತ್ತು. ಅವ್ರು ಮಾಡಿರೋ ತಪ್ಪಿಗೆ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ಕೆಟ್ಟಗಳಿಗೆ ದೊಡ್ಡೋರ್ ಸವಾಸ, ಸಂಬಂಧನೂ ಬೆಳೆಸ್ಬಿಟ್ಟಿದೀವಿ. ಏನ್ ಮಾಡಕ್ಕಾಗತ್ತೆ? ಬಂದಿದ್ದನ್ನ ಅನುಭವಿಸ್ತೀವಿ. ಇನ್ನೂ ಅದನ್ನೇ ಮನ್ಸಲ್ಲಿ ಇಟ್ಕೊಂಡಿದ್ದೀರೇನಮ್ಮ? ನಾನು ಮಿಡ್ಲ್ ಕ್ಲಾಸಿಂದಾನೇ ಬಂದವನಮ್ಮ. ನಿಮ್ ಸಂಕಟ ನನ್ಗೆ ಅರ್ಥ ಆಗತ್ತೆ. ನಾನವತ್ತು ಆ ಜಾಗದಲ್ಲಿ ಇದ್ದಿದ್ದೆ ಖಂಡಿತ ನಾನು ಹಾಗಾಗಕ್ ಬಿಡ್ತಾ ಇರ್ಲಿಲ್ಲ. ಅವ್ರಿಗೆ ಹೈ ಕ್ಲಾಸ್ ಅನ್ನೋ ಭೂತ ಹಿಡ್ಕೊಂಡ್ಬಿಟ್ಟಿದೆ. ಅವ್ರಿಗೆ ಯಾವತ್ತೂ ನಮ್ಮಂತವ್ರ ಮನ್ಸು ಅರ್ಥ ಆಗೋದಿಲ್ಲ. ಆದ್ರೆ ದಯವಿಟ್ಟು ಮಕ್ಕಳು ಮಕ್ಕ ನೋಡ್ಕೊಂಡು ಅದನ್ನೆಲ್ಲ ಮರ್ತ್ಬಿಡಿಮ್ಮ. ಪರವಾಗಿಲ್ಲ ಬಿಡಪ್ಪ, ನಿನ್ಗಾದ್ರೂ ಅಷ್ಟು ದೊಡ್ಡ ಮನ್ಸಿದೆಯಲ್ಲ, ಅಷ್ಟೇ ಸಾಕು. ಅಂಕಲ್, ವಸುಂಧರಾ ಆಂಟಿ ಮೇಲೆ ನನಗ್ ಮೊದ್ಲಿಂದಾನು ಅನುಮಾನ ಇತ್ತು. ಅದ್ ಹಾಗೆ ಆಗ್ತಿದೆ ಅಷ್ಟೆ. ಸಿಂಧು, ಇವಳು ಸ್ವಲ್ಪ ಹಾಗೆ, ನೀವೇನು ಅನ್ಕೋಬೇಡಿ. ಸಿಂಧು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಬಿಡಿಮ್ಮ. ಥ್ಯಾಂಕ್ಸ್ ಅಂಕಲ್, ನೀವಾದ್ರೂ ಅರ್ಥ ಮಾಡ್ಕೊಂಡಿದ್ದೀರಲ್ಲ. ಅಂದ್ಹಾಗೆ ಅಥರ್ವ ಏನಾದ್ರೂ ಇತ್ತೀಚಿಗೆ ಕಾಲ್ ಮಾಡಿದ್ರಾ? ಹೌದು, ಯಾಕಮ್ಮ? ಏನಿಲ್ಲ, ಅವ್ರ ನಂಬರ್ ನಾಟ್ ರೀಚಬಲ್ ಬರ್ತಾ ಇದೆ. ಅವ್ರ ಹತ್ರ ಮಾತಾಡ್ದೆ ಅಕ್ಕ ಬೇಜಾರ್ ಮಾಡ್ಕೊಂಡಿದ್ದಾಳೆ, ಅದಕ್ಕೆ ಕೇಳ್ದೆ. ಹೌದಾ? ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಂತೆ. ಇನ್ನೊಂದು ನಂಬರ್ ಇದೆ, ನಾನು ಕಳಿಸ್ತೀನಿ. ಹೌದು, ಭವಾನಿ ಎಲ್ಲಮ್ಮ? ಅವಳಿಗೆ ಹುಷಾರಿಲ್ಲ, ಫುಡ್ ಪಾಯ್ಸನ್ ಆಗಿದೆ, ಮಲ್ಗಿದಾಳೆ. ಕರ್ಕೊಂಬರ್ತೀನಿ. ಕಾಫಿ ಏನಾದ್ರೂ ತಗೋತೀರಾ? ಬೇಡಮ್ಮ. ಮತ್ತೊಂದ್ಸಲ ಕೇಳ್ಕೊತಾ ಇದ್ದೀನಿ, ನಮ್ಮ ಮಕ್ಳಿಗೋಸ್ಕರನಾರು ಯಾವುದನ್ನು ಮನ್ಸಲ್ಲಿ ಇಟ್ಕೋಬೇಡಿ. ಮನಸ್ತಾಪ ಮುಂದುವರೆದ್ರೆ ಮಕ್ಕಳು ಬೇಜಾರು ಮಾಡ್ಕೊಳ್ತಾರೆ. ಹಾಗ್ ಮಾತ್ರ ಆಗೋದ್ ಬೇಡ. ಮಕ್ಕಳು ಖುಷಿಯಾಗಿದ್ರೆ ನಮ್ಗಷ್ಟೇ ಸಾಕು. ನಮಸ್ತೆ ಅಂಕಲ್. ನಮಸ್ತೆ ಅಮ್ಮ, ಬಾ ಕೂತ್ಕೋ. ಹುಷಾರಿಲ್ಲ ಅಂತಂದ್ರು, ಈಗ ಹೇಗಿದ್ಯಮ್ಮ? ಈಗ ಸ್ವಲ್ಪ ಪರವಾಗಿಲ್ಲ ಅಂಕಲ್, ಆರಾಮಾಗಿದ್ದೀನಿ. ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಕೊಡಮ್ಮ. ಮದುವೆ ಬಗ್ಗೆ ಯೋಚನೆ ಮಾಡಬೇಡ, ಎಲ್ಲ ಒಳ್ಳೆ ರೀತಿನೇ ಆಗತ್ತೆ. ಸರಿ, ನಾನಿನ್ನು ಹೊರಡ್ತೀನಿ. ನೀನ್ ಬಂದಿದ್ದು ತುಂಬಾ ಖುಷಿ ಆಯ್ತು. ದೊಡ್ಡ ಮಾತು. ಬರ್ತೀನಿ. ಆ ಮನೇಲಿ ಮಕ್ಳನ್ ಬಿಟ್ರೆ ಒಳ್ಳೆಯವರು ಅಂತ ಇರೋದು ಅವ್ರ ಅಪ್ಪ ಒಬ್ರೆ. ಸಿಂಧು, ಸರ್, ನೀವೊಂದ್ಸಲ ನೋಡಿ. ನಿನ್ನನು ನೋಡಿದ ನಂತರ ಜೀವಕ್ಕೆ
ಬಾಕಿಯೇ ಇಲ್ಲವೇ ಯಾವುದೇ ಕೋರಿಕೆ ನಿನ್ನಯ ಒಲವಲಿ ನಾಶವಾಗಿ ಹೋಗಲು ನನ್ನ ಈ ಜನ್ಮವೇ ಮೀಸಲು. ವಾವ್, ನನ್ ಕನ್ಸಲ್ ಬಂದಿದ್ದ ಹುಡುಗಿ ಹೀಗೆ ಹೀಗೆ ಇದ್ಲು. ಕ್ಯಾನ್ ಐ ಟೇಕ್ ಇಟ್? ಸರ್ ಇದಿನ್ನೂ ಪೂರ್ತಿ ಕಂಪ್ಲೀಟ್ ಆಗಿಲ್ಲ ಸರ್. ನೀವೀಗ ಆರಾಮಾಗಿ ಹೋಗಿ ಬನ್ನಿ, ನಾನು ಕಾಲ್ ಮಾಡ್ತೀನಿ. ಈಗ್ಲೇ ಆಗಲ್ವಾ? ಟೈಮ್ ಬೇಕಾಗುತ್ತೆ ಸರ್, ಸ್ವಲ್ಪ ನೀಟಾಗಿ ಆಗ್ಬೇಕಲ್ವಾ? ಸರಿ, ಪರವಾಗಿಲ್ಲ, ನೀವು ಮಾಡಿ. ಕಂಪ್ಲೀಟ್ ಆಗೋ ತನಕ ನಾನು ಇಲ್ಲೇ ಇರ್ತೀನಿ. ಸರ್ ತುಂಬಾ ಲೇಟ್ ಆಗುತ್ತೆ ಸರ್, ಇನ್ನು ಫಿನಿಶಿಂಗ್ ಎಲ್ಲ ಕಂಪ್ಲೀಟ್ ಆಗಬೇಕು. ನೀವೀಗ ಹೋಗಿರಿ, ನಾನು ಕಾಲ್ ಮಾಡ್ತೀನಿ ಸರ್. ಆಗಿದ್ ಕೂಡಲೇ ಕಾಲ್ ಮಾಡಿ, ಹಾಗೆ ಆದಷ್ಟು ಬೇಗ ಕೂಡ ಮಾಡಬೇಕು. ಓಕೆ? ಓಕೆ ಸರ್. ಥ್ಯಾಂಕ್ ಯು ಸೋ ಮಚ್. ಸರ್ ಓಕೆ. ಕನ್ಸಿನ ಹುಡುಗಿ ಹೇಗಿದ್ದಾಳೆ ಅಂತ ಗೊತ್ತಾಯ್ತು. ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ ಮೊದಲು ಕಂಡು ಹಿಡಿಬೇಕು. ಹಾಯ್ ಸಿಂಧು, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಬಾವಾ. ಬ್ಯುಸಿ ಇದ್ರಾ? ಮಾತಾಡ್ಬೋದಾ? ಖಂಡಿತವಾಗ್ಲು. ಮನೇಲೆಲ್ಲ ಹೇಗಿದ್ದಾರೆ? ನಮ್ ಬಗ್ಗೆ ಬಿಡಿ ಬಾವಾ, ಅಕ್ಕನ್ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿದೀರಾ? ಅವಳ ಬಗ್ಗೆ ಸ್ವಲ್ಪನಾದ್ರೂ ಕನ್ಸರ್ನ್ ಇದ್ಯಾ ಅಥವಾ ಪ್ರೀತಿ ಮಾಡೋರೆಲ್ಲ ಹೀಗೇನಾ? ಹೇ ಸಿಂಧು, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಭವಾನಿ ಹುಷಾರಾಗಿದ್ದಾಳ್ತಾನೆ? ಇಲ್ಲ, ಅಕ್ಕನ್ ಹೊಟ್ಟೆಲಿ ಮಗು ಬೆಳಿತಿರೋ ಈ ಟೈಮಲ್ಲಿ ಅವಳು ಎಷ್ಟು ದೈಹಿಕವಾಗಿ ಮಾನಸಿಕವಾಗಿ ನೋವು ಅನುಭವಿಸ್ತಿದ್ದಾಳೆ ಅನ್ನೋದು ನಿಮ್ಗೆ ಅರ್ಥ ಆಗ್ತಿಲ್ವಾ? ಪ್ರತಿ ಕ್ಷಣ ನರ್ಕ ಅನುಭವಿಸ್ತಿದ್ದಾಳೆ. ಈ ವಿಷಯ ಗೊತ್ತಿದ್ರು ನೀವ್ ಸುಮ್ನೆ ಇದ್ದೀರಲ್ಲ, ನನಗ್ ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ. ಸಿಂಧು, ಏನ್ ಹೇಳ್ತಿದ್ಯಾ ನೀನು? ಭವಾನಿ ಗರ್ಭಿಣಿನಾ? ಹೌದು ಬಾವ, ಅಕ್ಕ ನಿಮ್ಗೆ ಈ ವಿಷಯ ಹೇಳಿದಾಳಂತಲ್ಲ. ಓ, ಕೆಲ್ಸದ ಮಧ್ಯದಲ್ಲಿ ಈ ವಿಷಯನೂ ಮರ್ತ್ಬಿಟ್ರಾ? ಭವಾನಿ ಯಾವಾಗ ನನ್ನ ಹತ್ರ ಪ್ರೆಗ್ನೆನ್ಸಿ ವಿಷಯ ಹೇಳಿದ್ಲು? ಅವಳೇನಾದ್ರೂ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಸಿಂಧು ಹತ್ರ ಸುಳ್ಳು ಹೇಳಿದ್ಲ, ಅಥವಾ ಗರ್ಭಿಣಿ ಅನ್ನೋ ವಿಷಯನೇ ಸುಳ್ಳ? ಬಾವ ಮಾತಾಡಿ. ಹಾ ಸಿಂಧು, ಭವಾನಿ ನನ್ನ ಹತ್ರ ವಿಷಯ ಹೇಳಿದಾಳೆ. ಅಲ್ಲ ಬಾವ, ಇಂಥ ಸೀರಿಯಸ್ ವಿಚಾರ ನಿಮ್ ತಾಯಿಗೂ ಗೊತ್ತಿದ್ದು ಇಬ್ರು ಸೇರಿ ಇದನ್ನ ಮುಚ್ಚಿಟ್ಟಿದ್ದೀರಲ್ಲ, ಯಾಕೆ ನೀವ್ ಮಾಡ್ತಿರೋದ್ ಸರಿನಾ? ನೀವ್ ಇಂಥ ಟೈಮಲ್ಲಿ ಜಾತಕ ಜ್ಯೋತಿಷ್ಯ ಒಳ್ಳೆ ಟೈಮ್ ಅಂತ ನೋಡ್ತಾ ಮದ್ವೆ ಲೇಟ್ ಮಾಡ್ತಿರೋ ತಪ್ಪಲ್ವಾ? ಯಾರಿಗೂ ಗೊತ್ತಾಗ್ದಂಗೆ ಅಕ್ಕ ಈ ವಿಷಯ ಎಷ್ಟ್ ದಿನ ಅಂತ ಮುಚ್ಚಿಡಕ್ ಸಾಧ್ಯ? ಅವಳ ಆರೋಗ್ಯದಲ್ಲಿ ಏರುಪೇರು ಆಗ್ತಿದೆ. ಮನೆಯವರಿಗೆಲ್ಲ ಈ ವಿಷಯ ಗೊತ್ತಾಗಕ್ಕೂ ಮೊದ್ಲು ನೀವ್ ಬನ್ನಿ ಬಾವ ಇಲ್ಲಿಗೆ. ಮನೇಲಿ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಅಪ್ಪ ಅಮ್ಮ ವಿಷ ಕುಡ್ದು ಸತ್ ಹೋಗ್ತಾರ ಅಷ್ಟೇ. ಮೊದ್ಲು ನೀವ್ ಬೇಗ ಬಂದು ಅಕ್ಕನ್ ಕೊಳ್ಳಿಗೆ ತಾಳಿ ಕಟ್ಟಿ. ಮದ್ವೆಗ್ ಮುಂಚೆನೆ ನೀವ್ ಇಷ್ಟೆಲ್ಲ ಮುಂದುವರಿಬಾರ್ದಿತ್ತು. ಇದರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಗೊತ್ತಾ ನಿಮ್ಗೆ? ಸಿಂಧು ಪ್ಲೀಸ್, ನೀನ್ ಮೊದಲು ಭವಾನಿಗೆ ಫೋನ್ ಕೊಡು. ಕೊಡ್ತೀನಿ, ಮಾತಾಡಿ. ಭವಾನಿ, ನೀನ್ ಪ್ರೆಗ್ನೆಂಟ್ ಆಗಿರೋದು ನಿಜಾನಾ?